ಸಿನಿಮಾದಲ್ಲಿ ರಾಕಿ ಬಾಯ್ ಅಮ್ಮನಿಗಾಗಿ ಬಂಗಾರದ ಗಣಿಯನ್ನೇ ಗೆದ್ದಿರಬಹುದು, ಅದು ಸಿನಿಮಾ. ಆದರೆ ಇವನು ಮಗಳ ಬೈ ಬೆಚ್ಚಗೆ ಮಾಡೋಕೆ 16 ಕೋಟಿ ರೂಪಾಯಿ ನಗದು ಹಣವನ್ನೇ ಸುಟ್ಟು ಹಾಕಿದ ಅಸಲಿ ರಾಕ್ಷಸ. ದಿಸ್ ಈಸ್ ನಾಟ್ KGF, ದಿಸ್ ಈಸ್ ಪಬ್ಲೋ ಎಸ್ಕೋಬಾರ್. ತನ್ನ ಶತ್ರುವನ್ನು ಕೊಲ್ಲೋ ಹಠಕ್ಕೆ ಆಕಾಶದಲ್ಲಿದ್ದ ವಿಮಾನವನ್ನೇ ಸ್ಫೋಟಿಸಿ 107 ಜನರ ಅಮಾಯಕರನ್ನು ಬೂದಿ ಮಾಡಿದ ಕ್ರೂರಿ ಇವನು. ಇವನ 17,000 ಕೋಟಿ ಹಣವನ್ನು ಕೇವಲ ಇಲಿಗಳು ತಿಂದು ಹಾಕಿದ್ವು ಅಂದ್ರೆ ನಂಬ್ತೀರಾ? ಈ ಸಂಪತ್ತು ಮತ್ತು ಕ್ರೌರ್ಯದ ಬಗ್ಗೆ ಹೇಳುವ ಮೊದಲು ದಾರಾ ಬೇಂದ್ರೆಯವರ ಈ ಸಾಲುಗಳು ಪಬ್ಲೋನ ಜೀವನಕ್ಕೆ ಎಷ್ಟು ಸರಿಯಾಗಿ ಹೊಂದುತ್ತೆ ನೋಡಿ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಬಡವರ ಒಡಲಿನ ಬಡವ ನೆಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು. ಕಂಬನಿ ಕುಡಿಯುವ ಹುಂಬ ಬಾಯಿಲಿ ಮೈ ದುಬಿಯಂತದೋ ಓದೋ ಎನ್ನುತ್ತಲಿತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಹಣ ಎನ್ನೋ ಕುರುಡು ಕಾಂಚಾಣ ಪಬ್ಲೋನ ಎಷ್ಟು ಕುರುಡು ಮಾಡಿತ್ತು ಅಂದ್ರೆ ಇಡೀ ದೇಶವನ್ನೇ ಅದು ಸ್ಮಶಾನ ಮಾಡಿಬಿಟ್ಟಿತ್ತು. ಬನ್ನಿ ಸ್ನೇಹಿತರೆ, ಈ ರಕ್ತ ಸಿಕ್ತ ಸಾಮ್ರಾಜ್ಯದ ಶೂನ್ಯದಿಂದ ಅಂತ್ಯದವರೆಗಿನ ಅಸಲಿ ಮುಖವನ್ನ ಬಿಚ್ಚಿಡೋಣ. ಪಬ್ಲೋ ಹುಟ್ಟಿದ್ದು 1949ರಲ್ಲಿ ಕೊಲಂಬಿಯಾದ ಒಂದು ಬಡ ರೈತ ಕುಟುಂಬದಲ್ಲಿ. ಹರಿದ ಶೂ ಮತ್ತು ಹಳೆಯ ಬಟ್ಟೆಗಳಲ್ಲಿ ಇವನ ಬಾಲ್ಯ ಕಳೆದಿತ್ತು. ಆದರೆ ಇವನ ಕನಸುಗಳು ಮಾತ್ರ ತುಂಬಾ ದೊಡ್ಡದಾಗಿದ್ದವು. ತನ್ನ 22ನೇ ವಯಸ್ಸಿಗೆ ಮಿಲಿಯನೇರ್ ಆಗಬೇಕು ಎಂಬ ಛಲ ಇವನಿಗಿತ್ತು. ಆರಂಭದಲ್ಲಿ ಇವನು ಸಣ್ಣ ಪುಟ್ಟ ಕಳ್ಳತನ ಮಾಡ್ತಾ ಇದ್ದ. ಸ್ಮಶಾನದ ಕಲ್ಲುಗಳನ್ನು ಕದ್ದು ಅವುಗಳ ಮೇಲಿರುವ ಹೆಸರನ್ನ ಅಳಿಸಿ ಮತ್ತೆ ಮಾರುತ್ತಿದ್ದ ಕಿಲಾಡಿ ಇವನು. ನಂತರ ಕಾರುಗಳನ್ನು ಕದಿಯುವುದು ಮತ್ತು ಜನರನ್ನ ಕಿಡ್ನಾಪ್ ಮಾಡುವುದಕ್ಕೆ ಶುರು ಮಾಡ್ತಾನೆ. ಇವನಿಗೆ ಹಣದ ಹಸಿವು ಹೆಚ್ಚಾಗುತ್ತಲೇ ಇತ್ತು. 1970ರ ಹೊತ್ತಿಗೆ ಪಬ್ಲೋ ಕೊಕೇನ್ ಬಿಸ್ನೆಸ್ಸಿಗೆ ಕೈ ಹಾಕ್ತಾನೆ. ಇಡೀ ದೇಶದ 80% ಕೊಕೇನ್ ಮಾರ್ಕೆಟ್ ಇವನ ಮುಷ್ಟಿಯಲ್ಲಿದೆ ಅಂದ್ರೆ ನಂಬ್ತೀರಾ? ಪ್ರತಿದಿನ ಸುಮಾರು 15 ಟನ್ಗಳಷ್ಟು ಡ್ರಗ್ಸ್ ಅಮೆರಿಕಕ್ಕೆ ಸಪ್ಲೈ ಆಗ್ತಾ ಇತ್ತು. ಇದರಿಂದ ಬಂದ ಸಂಪತ್ತು ಎಷ್ಟು ಅಂದ್ರೆ ಪಬ್ಲೋ ವಾರಕ್ಕೆ 3,500 ಕೋಟಿ ರೂಪಾಯಿ ಸಂಪಾದಿಸ್ತಾ ಇದ್ದ. ಅಂದ್ರೆ ದಿನಕ್ಕೆ 400 ಕೋಟಿ. ಹಣ ಇಡಲು ಜಾಗವಿಲ್ಲದೆ ಇವನು ಬಚ್ಚಿಟ್ಟಿದ್ದ ಹಣದಲ್ಲಿ ಪ್ರತಿ ವರ್ಷ 17,000 ಕೋಟಿ ರೂಪಾಯಿಯನ್ನ ಕೇವಲ ಇಲಿಗಳು ತಿಂದು ಹಾಳು ಮಾಡ್ತಾ ಇದ್ವು. ನೋಟುಗಳ ಕಟ್ಟನ್ನು ಕಟ್ಟುವ ರಬ್ಬರ್ ಬ್ಯಾಂಡಿಗಾಗಿ ತಿಂಗಳಿಗೆ 2 ಲಕ್ಷ ಖರ್ಚು ಮಾಡ್ತಿದ್ದ ಕುಬೇರ ಇವನು. 1989ರಲ್ಲಿ ತನ್ನ ಶತ್ರುವನ್ನು ಕೊಲ್ಲಲು ಪಬ್ಲೋ ಇಡೀ ಅವಿಯಾಂಕ ವಿಮಾನವನ್ನೇ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡ್ತಾನೆ. ಆ ವಿಮಾನದಲ್ಲಿದ್ದ 107 ಅಮಾಯಕರು ಸುಟ್ಟು ಬೂದಿಯಾದರು. ಸತ್ತವರಲ್ಲಿ ಪುಟ್ಟ ಮಕ್ಕಳು, ಗರ್ಭಿಣಿಯರು ಮತ್ತು ಸಂಸಾರಸ್ಥರು ಇದ್ದರು. ಪೊಲೀಸರನ್ನು ಕೊಲ್ಲುವುದಕ್ಕೆ ಆತ ಹಣ ಕೊಟ್ಟು ಬಹುಮಾನ ಘೋಷಿಸ್ತಾ ಇದ್ದ. ಇದರಿಂದ ಸುಮಾರು 500ಕ್ಕೂ ಹೆಚ್ಚು ಪೊಲೀಸರು ಪ್ರಾಣ ಕಳೆದುಕೊಂಡರು. ಇಡೀ ದೇಶವನ್ನೇ ಸ್ಮಶಾನವನ್ನಾಗಿ ಮಾಡಿದ ಈತ ತನ್ನ ಶತ್ರುಗಳನ್ನಷ್ಟೇ ಅಲ್ಲದೆ ತನ್ನ ಹಸ್ತಾಂತರ ಮಾಡಲು ಹೊರಟ ರಾಜಕಾರಣಿಗಳನ್ನ ಮತ್ತು ನ್ಯಾಯಾಧೀಶರನ್ನ ಕಟುಕನಂತೆ ಕೊಂದ. ಸಾವಿರಾರು ಜನರ ಶಾಪ ಇವನ ಬೆನ್ನ ಹಿಂದೆ ಇತ್ತು. 1993 ಡಿಸೆಂಬರ್ 2ರಂದು ಮೆಡ್ಲಿನಿನ ಒಂದು ಹಳೆಯ ಮನೆಯ ಮಾಡಿನ ಮೇಲೆ ಪಬ್ಲೋ ಪೊಲೀಸರ ಗುಂಡಿಗೆ ಬಲಿಯಾಗ್ತಾನೆ. $30 ಮಿಲಿಯನ್ ಆಸ್ತಿ ಇದ್ರು, ಮಗಳಿಗಾಗಿ 16 ಕೋಟಿ ರೂಪಾಯಿ ಹಣ ಸುಟ್ಟರು. ಕೊನೆ ಕ್ಷಣದಲ್ಲಿ ಆತನ ಪ್ರಾಣ ಉಳಿಸಿಕೊಳ್ಳಲು ಆ ಹಣ ಖಂಡಿತ ಬರಲಿಲ್ಲ. ಪಬ್ಲೋ ಸತ್ತಾಗ ಇಡೀ ಕೊಲಂಬಿಯಾದ ಜನ ನೆಮ್ಮದಿಯಿಂದ ನಿಟ್ಟುಸಿರು ಬಿಡ್ತಾರೆ. ಅಪರಾಧದ ಹಾದಿ ಕೆಸರಲ್ಲಿ ಅಂತ್ಯವಾಗುತ್ತೆ ಅನ್ನೋದಕ್ಕೆ ಪಬ್ಲೋ ಜೀವನವೇ ಸಾಕ್ಷಿ. ಸಿನಿಮಾ ನೋಡಿ ಯಾರನ್ನ ಹೀರೋ ಮಾಡಬೇಡಿ, ರಿಯಾಲಿಟಿಯನ್ನು ನೋಡಿ. ಮತ್ತು ಇದು ಕಥೆಯಲ್ಲದ ರಿಯಾಲಿಟಿ. ಧನ್ಯವಾದ.